ಈ ಕುರ್ಚಿ ಯಾರ್ಯಾರು ನಿದ್ದೆಗೆಡಿಸುತ್ತೋ, ಯಾರ್ಯಾರನ್ನ ಶತ್ರುಗಳನ್ನಾಗಿ ಮಾಡುತ್ತೋ, ಏನು ಕಥೆನೋ ಗೊತ್ತಿಲ್ಲಪ್ಪ. ಈಗ ಇವರಿಬ್ಬರೂ ಕೂಡ ಜೋಡೆತ್ತುಗಳು ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ಅದು ಯಾಕೋ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೇಲ್ಗಡೆಗೆ ಕಾಣಿಸ್ತಾ ಇರುವಂಥ ಜೋಡೆತ್ತುಗಳು, ಆದರೆ ಕೆಳಗೆ ಹೋದಂಥ ರೀತಿಯಲ್ಲಿ ನೋಡ್ತಾ ಇದ್ರೆ ಇಬ್ಬರು ಕೂಡ ಯಾವ ರೀತಿಯಾಗಿ ಕಿತ್ತಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಏನಕ್ಕೆ ಅಂತಂದರೆ, ಹೊಸ ಬ್ರಹ್ಮಾಸ್ತ್ರವನ್ನು ಸಿದ್ದರಾಮಯ್ಯನವರು ನಿನ್ನೆ ಮೊನ್ನೆಯಿಂದ ಶುರು ಮಾಡಿಬಿಟ್ಟಿದ್ದಾರೆ. ಅದೇನು 5 ವರ್ಷ ನಾನೇ CM ಅಂತ ಹೇಳಿ. DK ಶಿವಕುಮಾರ್ ಅವರೆಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಪಾಪ ಮೊನ್ನೆ ಹೇಳ್ಬಿಟ್ರು ಅವರು, ನಾನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ, ಏನಿದೆ ನನ್ನ ಹತ್ರ ಆಪ್ಷನ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ರು. ಈಗ ಅವರು ಕೂಡ ಒಂದು ಹೊಸ ಆಟ ಶುರು ಮಾಡಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ನೀವೇ ನೋಡ್ಕೊಳ್ಳಿ. ನೋಡಿ, 5 ವರ್ಷವೂ ನಾನೇ CM, ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರ, ನನಗೆ ಪಕ್ಷವೇ ಮುಖ್ಯ, DCM ರಾಜಕೀಯ ದಾಳ, ಪಕ್ಷ ನಿಷ್ಠೆಯ ತಂತ್ರ, DKC ಗೇಮ್ ಪ್ಲಾನ್. 5 ವರ್ಷ ನೀವೇ CM ಆಗಿರ್ತೀರಾ ಸರ್? ಯಾರು? ತಾವು 5 ವರ್ಷ CM ಆಗಿರ್ತೀರಾ? ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಬಿಜೆಪಿ ಅವರು JDS ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. 5 ವರ್ಷವೂ ನಾನೇ CM ಎನ್ನುವ ಮೂಲಕ ಸಿದ್ದರಾಮಯ್ಯ ಹೊಸ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಪದೇ ಪದೇ ನಾಯಕತ್ವ ಬದಲಾವಣೆಯ ಮಾತುಗಳನ್ನಾಡ್ತಿದ್ದ ವಿರೋಧಿ ಬಣದ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಏನೋ ನಾನೇ 5 ವರ್ಷ CM ಅಂತ ಹೇಳಿದ್ದಾರೆ. ಆದರೆ DCM DK ಶಿವಕುಮಾರ್ ಅಸಹಾಯಕತೆಯ ಮಾತುಗಳನ್ನಾಡಿ ಸುಮ್ಮನೆ ಕೂತಿಲ್ಲ. DKC ಕೂಡ ಸೈಲೆಂಟ್ ಆಗಿಯೇ ರಾಜಕೀಯ ದಾಳವನ್ನು ಪ್ರಯೋಗಿಸ್ತಿದ್ದಾರೆ. ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ 5 ವರ್ಷ ನಾನೇ CM ಅಂದರೆ, ಇತ್ತ DKC ಸದ್ದಿಲ್ಲದಂತೆ ರಾಜಕೀಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನನಗೆ ಪಕ್ಷವೇ ಮುಖ್ಯ, ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಬೇಕು, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಎನ್ನುವ ಮೂಲಕ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಅಲ್ಲದೆ ಎದುರಾಳಿಗಳು ಎಷ್ಟೇ ಕೆಣಕಿದ್ರೂ ಪಕ್ಷನಿಷ್ಠೆಯ ನಿಲುವು ತಂತ್ರವನ್ನು DKC ಅನುಸರಿಸ್ತಿದ್ದಾರೆ. ಏಕೆಂದರೆ ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆಯನ್ನು ಪಡಿಬೇಕಾದ್ರೆ ಹೈಕಮಾಂಡ್ ಶ್ರೀರಕ್ಷೆ ಬೇಕೇ ಬೇಕು. ಇದೇ ಕಾರಣಕ್ಕೆ DKC ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎನ್ನುವಂತಹ ಮಾತುಗಳನ್ನಾಡ್ತಿದ್ದಾರೆ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ನನಗೆ ಆಪ್ಷನ್ ಏನಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿದೆ. ಇದು DK ಶಿವಕುಮಾರ್ ಅವರ ಹೇಳಿಕೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನನ್ನ ಪರ ಇದ್ದರೆ ನಾನು ಯಾವಾಗ ಬೇಕಾದರೂ CM ಆಗ್ತೀನಿ ಅನ್ನೋ ಭರವಸೆ ಕೂಡ DK ಶಿವಕುಮಾರ್ ಅವರಿದೆ. ಆ ಕಾರಣಗಳಿಗೋಸ್ಕರವಾಗಿಯೇ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಆದರೆ ನನಗೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ, ಹಾಗಾಗಿ ನಾನು ಪಕ್ಷನಿಷ್ಠ ಅನ್ನೋದನ್ನು ಪದೇ ಪದೇ DK ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಮುಂದೆ ನಡೆಯುವಂಥ ರಾಜಕೀಯ ಬದಲಾವಣೆಗಳಿಗೆ ಚೆಕ್ಮೇಟನ್ನು ಇಟ್ಟು DK ಶಿವಕುಮಾರ್ ಅವರು ಈ ದಾಳವನ್ನು ಉರುಳಿಸಿದ್ದಾರೆ. ಅಂದರೆ ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಆಗಬೇಕಾದಾಗ ಆಗತ್ತೆ ಅಂತ. ಹಾಗಾದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಪವರ್ ಶೇರ್ ಒಪ್ಪಂದ ಆಗಿದೆಯಾ? ಕಾಂಗ್ರೆಸ್ನ ಹೈಕಮಾಂಡ್ ಡಿಸೆಂಬರ್ನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ? ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯ ಹೇಳಿದ್ರಲ್ಲಿ ತಪ್ಪೇನಿದೆ? DKC CM ಆಗಬೇಕು ಎಂಬ ಆಸೆ ಇದೆ. CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದೆ. DKC ಇಂತಹ ಹೇಳಿಕೆ ನೀಡಿದ್ಯಾಕೆ ಅನ್ನೋದರ ಬಗ್ಗೆಯೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. 5 ವರ್ಷ ನಾನೇ CM ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಂಸದ DK ಸುರೇಶ್ ರಿಯಾಕ್ಟ್ ಮಾಡಿದ್ದು, ಸಿದ್ದರಾಮಯ್ಯ ಹೇಳಿದ್ರಲ್ಲಿ ತಪ್ಪೇನಿದೆ, ಸಿದ್ದರಾಮಯ್ಯ ಮುಂದುವರಿತಾರೆ ಅಂದರೆ ತಪ್ಪೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ DKC ಪಕ್ಷದ ಶಿಸ್ತನ್ನು ಪಾಲಿಸಿದ್ದಾರೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. DKC CM ಆಗಬೇಕು ಎನ್ನುವುದು ನನ್ನ ಆಸೆ ಕೂಡ ಹೌದು ಅಂಥೇಳಿ DK ಸುರೇಶ್ ಹೇಳಿದ್ದಾರೆ. ಇನ್ನು DCM DKC ಭೇಟಿ ಬಳಿಕ ಮಾತನಾಡಿದ ಸಚಿವ MB ಪಾಟೀಲ್, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, DKC ಹೇಳಿಕೆಯ ಬಗ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ತಿಳಿಸಿದ್ದಾರೆ. ಪಕ್ಷದಿಂದನೇ ಎಲ್ಲ, ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನು ಹೊರತಾಗಿ ಜನ ತೀರ್ಮಾನಗಳನ್ನು ಮಾಡಿರ್ತಾರೆ. ಅದು ಬಿಟ್ಟರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೇ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಬಲಪಡಿಸಬೇಕಾಗ್ತದೆ. ಪಕ್ಷದ ನಿಯಮಗಳು, ಪಕ್ಷದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳನ್ನು ಒಪ್ಪಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ನನಗೆ ಅದೆಲ್ಲ ವಿಚಾರ ಗೊತ್ತಿಲ್ಲ. ನನಗೆ ಇವತ್ತು ದಿವಸ ಒಟ್ಟು ಇಷ್ಟೇ ಹೇಳ್ತೀನಿ, ಎಲ್ಲರೂ ಕೂಡ ಒಕ್ಕಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ,
ಹೈಕಮಾಂಡ್ ಅದರಲ್ಲಿ ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC, ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹುಸೇನ್ಗೆ ನೋಟಿಸ್ ಕೊಟ್ಟಿದ್ದು ಟ್ರಯಲ್ ಅಷ್ಟೇ. ನೀವು ವೇದಿಕೆ ಸಿದ್ಧಪಡಿಸಿ, ನಾವು ಕ್ರಮ ಕೈಗೊಳ್ತೇವೆ. KPCCಗೆ AICCಯಿಂದ ಸ್ಪಷ್ಟ ಸಂದೇಶ. ಸಚಿವರು, ಶಾಸಕರ ಬಹಿರಂಗ ಹೇಳಿಕೆಗಳನ್ನು ಹೈಕಮಾಂಡ್ಗೆ ತೀವ್ರ ಮುಜುಗರ ತಂದಿಡ್ತಾ ಇದೆ. ಇದೇ ಕಾರಣಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದು ಶಾಸಕರು, ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದರು. ಅಲ್ಲದೆ DKಶಿ CM ಆಗ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟು ಬಿಸಿ ಮುಟ್ಟಿಸಲಾಗಿತ್ತು. ಇನ್ನು ಮುಂದೆ ಯಾರೇ ಬಹಿರಂಗ ಹೇಳಿಕೆ ಕೊಟ್ಟರೂ ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಹೈಕಮಾಂಡ್ KPCCಗೆ ತಿಳಿಸಿದೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಶಾಸಕರಾದಿಯಾಗಿ, ಹೈಕಮಾಂಡ್ ಆದಿಯಾಗಿ CM ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಬೇಡ ಅನ್ನುವಂಥ ಮಾತನ್ನು ಇವತ್ತುವರೆಗೂ ಯಾರೂ ಹೇಳಲಿಲ್ಲ. ಅಂಥ ಪ್ರಶ್ನೆ ಯಾಕೆ ಉದ್ಭವಿಸ್ತದೆ ಇವಾಗ? ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ವಲ್ಲ, ಅದ್ರ ಬಗ್ಗೆ ಯಾಕೆ ಕ್ವಶನ್? ಇವಾಗ ನಾವು ಹ್ಯಾಪಿ ಆಗಿದ್ದೀವಿ. ನಮಗೆ ಅಲ್ಲ, ಅವ್ರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂತ ಪ್ರಶ್ನೆ ಇಲ್ಲ. ಎಂಥ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ, ಸದ್ಯಕ್ಕೆ ಆ ಥರದ ವಿಷಯ ಇಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ, ಚೇಂಜ್ ಮಾಡಿಬಿಡಿ ಸಿದ್ದರಾಮಯ್ಯನ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲ ಮುಖಂಡರು ಹೇಳಿಬಿಟ್ರೆ ಇದನ್ನ. ಎಲ್ಲ ಮುಖಂಡರು, ನಾನಲ್ಲ, ನಮ್ಮ ಎಲ್ಲ ಮುಖಂಡರು ಕೂಡ ಅವರೇ ಮುಂದುವರಿಸಿ. ಯಾರೋ ಒಬ್ಬರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ. ಪಕ್ಷ ಏನಾದ್ರು ಹೇಳೈತಾ? ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆಕ್ಷನ್ ತಗೊಂತಾರೇನು? ಪರಿಗಣನೆ ಅಲ್ಲ, ಒಳ್ಳೆ ಆಕ್ಷನ್ ತಗೊಂತಾರ ಅವ್ರ ಮೇಲೆ. ರಾಜ್ಯ ರಾಜಕೀಯ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. 3 ದಿನಗಳಲ್ಲಿ 40 ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ ಸುರ್ಜೇವಾಲಾ ಹೈಕಮಾಂಡ್ ನಾಯಕರಿಗೆ ತಲುಪಿಸಿದ್ದಾರೆ. 1-to-1 ಮೀಟಿಂಗ್ನಲ್ಲಿ ಸರ್ಕಾರ, ಪಕ್ಷದ ಕಾರ್ಯವೈಖರಿಯ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿರುವ ಇಂಪ್ಯಾಕ್ಟ್ ಬಗ್ಗೆಯೂ ಕೂಡ ಶಾಸಕರಿಂದ ಸುರ್ಜೇವಾಲಾ ಅಭಿಪ್ರಾಯ ಕೇಳಿದ್ದಾರೆ. ಕಾಂಗ್ರೆಸ್ ಡೆಲ್ಲಿ ರಿಪೋರ್ಟ್. ಸರ್ಕಾರ, ಪಕ್ಷದ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಅಭಿಪ್ರಾಯ ಸಲ್ಲಿಕೆ. ಸಚಿವರು, ಕೆಲ ಶಾಸಕರ ಗೊಂದಲ ಹೇಳಿಕೆಗಳು ಕೂಡ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಂದಾಗಿರುವ ಇಂಪ್ಯಾಕ್ಟ್ ಬಗ್ಗೆಯೂ ಅಭಿಪ್ರಾಯ. CM DKಶಿ ಕಾರ್ಯವೈಖರಿಯ ಬಗ್ಗೆ ಹಲವರಿಂದ ಪರೋಕ್ಷ ಪ್ರಸ್ತಾಪ. ಕೆಲ ಶಾಸಕರಿಂದ ನೇರವಾಗಿಯೇ ಪ್ರಸ್ತಾಪಿಸಿರುವ ಬಗ್ಗೆ ಬಿಸಿ ಬಿಸಿ ಚರ್ಚೆ. ಇನ್ನು ಜುಲೈ 7, 8, 9ರಂದು ಮತ್ತೆ ಶಾಸಕರ ಜೊತೆಗೆ ಮೀಟಿಂಗ್. ಉಳಿದಿರುವ ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಮೀಟಿಂಗ್. ಅದಾದ ಬಳಿಕ ಒಟ್ಟಾರೆ ವರದಿಯ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ. ಬಿಹಾರ ಎಲೆಕ್ಷನ್ ಬಳಿಕ ಎಲ್ಲ ಕ್ರಾಂತಿಗೂ ಪೂರ್ಣ ವಿರಾಮನ? ಬರೋಬ್ಬರಿ 40 ಶಾಸಕರ ಜೊತೆ 1-to-1 ನಡೆಸಿದ್ದಾರೆ ಸುರ್ಜೇವಾಲಾ ಅವರು. ಈಗಾಗಲೇ ಒಂದು ರಿಪೋರ್ಟನ್ನು ಕೂಡ ಡೆಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. 2ನೇ ಸುತ್ತಿನಲ್ಲೂ ಕೂಡ ಸುಮಾರು 40ರಿಂದ 50 ಶಾಸಕರ ಅಭಿಪ್ರಾಯವನ್ನು ಕೂಡ ಪಡೀತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಶಾಸಕರ ಸಮಸ್ಯೆ ಅಷ್ಟೇ ಕೇಳ್ತಾ ಇಲ್ಲ, ಸರ್ಕಾರ ಮತ್ತು ಪಕ್ಷದ ಬೇರೆ ಬೇರೆ ಕಾರ್ಯವೈಖರಿ ಬಗ್ಗೆ ಮತ್ತು ಜನರ ಮನಸ್ಸಿನಲ್ಲಿ ಯಾವ ರೀತಿ ಆ ಒಂದು ಸರ್ಕಾರದ ಕಾರ್ಯಕ್ರಮಗಳು ಬೇರೂರಿವೆ ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯಗಳನ್ನು ಪಡೆದಿದ್ದಾರೆ. ಹಾಗಾಗಿ ಶಾಸಕರ ರಾಜಕೀಯ ಮತ್ತು ವೈಯಕ್ತಿಕ ಅಭಿಪ್ರಾಯಗಳು ಸಾಕಷ್ಟು ಒಂದು ರೀತಿಯಲ್ಲಿ ಮುಂದಿನ ಬೆಳವಣಿಗೆಗಳಿಗೆ ಪೂರಕ ಆಗ್ಬೋದು ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಅವರ ಈ ಡೆಲ್ಲಿ ರಿಪೋರ್ಟ್ ಯಾವ ರೀತಿ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಕಲಹಕ್ಕೆ ಸುರ್ಜೇವಾಲಾ ಮುಲಾಮ್ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಆದರೆ CM ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ, DKಶಿ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.